ಟಾರ್ಗೆಟ್ ಅನ್ನ ರೀಚ್ ಆಗಬೇಕು ಅಂತ ಯಾವೆಲ್ಲ ರಣತಂತ್ರವನ್ನ ಹೂಡಿದ್ದಾರೆ, ಅದರಲ್ಲೂ ಕೂಡ ಕರ್ನಾಟಕವನ್ನ ಕಬ್ಜಾ ಮಾಡಬೇಕು, ಈ ಬಾರಿ ಕ್ಲೀನ್ ಸ್ವೀಪ್ ಮಾಡಬೇಕು ಅಂತ ಅಮಿತ್ ಶಾ ಅವರು ಮಾಸ್ಟರ್ ಪ್ಲಾನ್ ಅನ್ನ ಹಾಕೊಂಡಿದ್ದಾರಂತೆ. ಇದು ಟಾರ್ಗೆಟ್ 20-25 ಸೀಟಿನ ಸುದ್ದಿ ಅಲ್ವೇ ಅಲ್ಲ. ಬಿಜೆಪಿ ಇಷ್ಟು ಸೀಟನ್ನ ಗೆಲ್ಲಬೇಕು ಅಂತ ಸುದ್ದಿ ಅಲ್ವೇ ಅಲ್ಲ. ಇಡೀ ಟಾರ್ಗೆಟ್ ಕರ್ನಾಟಕ. ಇದು ಟಾರ್ಗೆಟ್ ಕರುನಾಡು ಗೆಲ್ಲೋದಕ್ಕೆ ಚಾಣಕ್ಯನ ತಂತ್ರ. ಹಾಗಾದ್ರೆ ಯಾವೆಲ್ಲ ತಂತ್ರಗಾರಿಕೆಯನ್ನ ಅಮಿತ್ ಶಾ ಅವರು ಅನುಸರಿಸ್ತಾ ಇದ್ದಾರೆ? ಮಾಸ್ಟರ್ ಪ್ಲಾನ್ ಏನು? ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರ ಮಾಸ್ಟರ್ ಪ್ಲಾನ್ ಏನು? ಹಾಗಾದ್ರೆ ಕ್ಲೀನ್ ಸ್ವೀಪ್ ಮಾಡಬೇಕು, 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬೇಕು. ಹಾಗಾದ್ರೆ ಯಾವೆಲ್ಲ ಲೆಕ್ಕಾಚಾರವನ್ನ ಹಾಕಿದ್ದಾರೆ, ಯಾವೆಲ್ಲ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ, ಯಾವ ಮಾಸ್ಟರ್ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ? ಯಾಕಂದ್ರೆ ಒಂದ್ ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ, ಮೈತ್ರಿ ನಡುವೆ ಈಗ ಮಾಸ್ಟರ್ ಪ್ಲಾನ್ ಕೂಡ ಆಗ್ತಾ ಇರುವಂತದ್ದು. ಆ ಮಾಸ್ಟರ್ ಪ್ಲಾನ್ ನ ಭಾಗವಾಗಿ ಕರ್ನಾಟಕದಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಕುಮಾರಸ್ವಾಮಿ ನೇತೃತ್ವ ವಹಿಸುವ ಸಾಧ್ಯತೆ ಇರುವಂತದ್ದು. ಮೈತ್ರಿಕೂಟದ ನೇತೃತ್ವ ವಹಿಸುವಂತೆ ಕುಮಾರಸ್ವಾಮಿ ಅವರಿಗೆ ಅಮಿತ್ ಶಾ ಅವರು ಆಹ್ವಾನವನ್ನ ಕೂಡ ಕೊಟ್ಟಿದ್ದಾರಂತೆ. ಇದು ಕರ್ನಾಟಕವನ್ನ ಕಬ್ಜಾ ಮಾಡುವ ತಂತ್ರಗಾರಿಕೆ. ಕರ್ನಾಟಕವನ್ನ ಕಬ್ಜಾ ಮಾಡಬೇಕು ಅಂದ್ರೆ ಎನ್ಡಿಎ ಮೈತ್ರಿಕೂಟದ ನಾಯಕತ್ವ ದಳಪತಿಯ ಹೆಗಲಿಗೆ ಹೋಗಬೇಕು. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಕುಮಾರಸ್ವಾಮಿ ನೇತೃತ್ವವನ್ನ ವಹಿಸಬೇಕು? ಬಿಜೆಪಿ ಜೊತೆ ಜೆಡಿಎಸ್ ಹೋಗಿದೆ ಸರಿ, ಇಲ್ಲಿ ಅತಿ ದೊಡ್ಡ ಪಕ್ಷ ಬಿಜೆಪಿ, ಹಳೆ ಮೈಸೂರು ಭಾಗದಲ್ಲಿ ಹಿಡಿತವನ್ನ ಸಾಧಿಸಿರುವಂತಹ ಜೆಡಿಎಸ್, ಹಳೆ ಮೈಸೂರು ಭಾಗಕ್ಕೆ ಸೀಮಿತವಾಗಿರುವಂತಹ ಜೆಡಿಎಸ್ ನ ನಾಯಕನಿಗೆ ಎನ್ಡಿಎ ಮೈತ್ರಿಕೂಟದ ನಾಯಕತ್ವ ಕೊಟ್ರೆ ಕರ್ನಾಟಕದ ಕಬ್ಜಾ ಆಗುತ್ತಾ? 28ಕ್ಕೆ 28 ಗೆಲುವು ಸಾಧಿಸೋಕೆ ಆಗುತ್ತಾ? ಹಾಗಾದ್ರೆ ಅಮಿತ್ ಶಾ ಅವರ ಲೆಕ್ಕಾಚಾರ ಏನಾಗಿರಬಹುದು? ಕುಮಾರಸ್ವಾಮಿ ಅವರು ಈ ಹೊಣೆಗಾರಿಕೆಯನ್ನ, ಈ ಜವಾಬ್ದಾರಿಯನ್ನ ವಹಿಸಲಿಕ್ಕೆ ಮುಂದಾಗ್ತಾರಾ? ಹಾಗಾದ್ರೆ ಯಾವೆಲ್ಲ ಲೆಕ್ಕಾಚಾರಗಳು ಬಿಜೆಪಿ ಒಳಗಡೆ ನಡೀತಾ ಇದೆ? ಮೈತ್ರಿಕೂಟದಲ್ಲಿ ಮೈತ್ರಿ ನಾಯಕರ ನಡುವೆ ಯಾವೆಲ್ಲ ಮಂಥನ ನಡೀತಾ ಇದೆ? ಇದು ಮಂತ್ರಕ್ಕೆ ಸಾಕ್ಷಿ ಆಗುತ್ತಾ? ಇವರ ಲೆಕ್ಕಾಚಾರಗಳು ಲೋಕಸಭಾ ಚುನಾವಣೆಗೆ ಕೈ ಹಿಡಿಯುತ್ತಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಈಗ ಉದ್ಭವವಾಗಿರುವಂತದ್ದು. ಹಾಗಾದ್ರೆ ಕುಮಾರಸ್ವಾಮಿ ಅವರು ನೇತೃತ್ವವನ್ನ ವಹಿಸಿಕೊಳ್ತಾರಾ ಕರ್ನಾಟಕದಲ್ಲಿ? ಅಸೆಂಬ್ಲಿ ಚುನಾವಣೆ ನಡೆಯಿತು, ಕಾಂಗ್ರೆಸ್ ಪಕ್ಷ ಗೆಲುವನ್ನ ಸಾಧಿಸಿತು. ಎಲ್ಲೋ ಒಂದ್ ಕಡೆ ಜೆಡಿಎಸ್ ಆಗಿರ್ಲಿ ಬಿಜೆಪಿ ಆಗಿರ್ಲಿ ನಿರೀಕ್ಷೆ ಮಾಡಿರ್ಲಿಲ್ಲ ಈ ಫಲಿತಾಂಶ ಬರುತ್ತೆ ಅಂತ. ಅಟ್ಲೀಸ್ಟ್ 100 ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸ್ತೀವಿ ಅಂತ ಬಿಜೆಪಿ ನಾಯಕರು ಅಂದ್ಕೊಂಡಿದ್ರು. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ಅನ್ಕೊಂಡಿದ್ರು. ಎಲ್ಲಾ ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆಯಿತು. ಕಾಂಗ್ರೆಸ್ 135 ಸ್ಥಾನ ಗೆಲ್ತು ಅಧಿಕಾರವನ್ನ ಕೂಡ ನಡೆಸ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಈ ಗೆಲುವಿದೆಯಲ್ವಾ, ಈ ಗೆಲುವಿನಿಂದ ಜೆಡಿಎಸ್ ಪಕ್ಷದ ಅಸ್ತಿತ್ವಕ್ಕೆ ಪೆಟ್ಟಾಯಿತು. ಎಲ್ಲೋ ಒಂದ್ ಕಡೆ ಜೆಡಿಎಸ್ನ ಬುಡ ಕೂಡ ಶೇಕ್ ಆಗ್ತಾ ಇತ್ತು. ಆ ಶೇಕ್ ಆಗ್ತಾ ಇರುವಂತ ಬುಡವನ್ನ ಗಟ್ಟಿ ಮಾಡ್ಕೋಬೇಕು ಅಂತ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಕೈಯನ್ನ ಸೇರಿಸಿದ್ರು. ಹಾಗಾದ್ರೆ ಈ ಲೆಕ್ಕಾಚಾರ ಇದೆಯಲ್ವಾ, ವೋಟ್ ಶೇರ್ ಅನ್ನ ಲೆಕ್ಕಾಚಾರ, ಇಲ್ಲಿ ಮೈತ್ರಿ ಆಗಿರುವಂತದ್ದು ಅಮಿತ್ ಶಾ ಅವರ ಜೊತೆ ಕುಮಾರಸ್ವಾಮಿ ಅವರು ಮಾತುಕತೆ ನಂತರ. ಇಲ್ಲಿ ಲೆಕ್ಕಾಚಾರ ಏನಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ. ಹಾಗಾದ್ರೆ ಕಲಿಸ್ಲಿಕ್ಕೆ ಆಗುತ್ತಾ ಅಂದ್ರೆ ಒಂದು ಮ್ಯಾಥ್ಸ್ ವರ್ಕ್ ಆಗುತ್ತೆ, ಇಲ್ಲಿ ಗಣಿತ ವರ್ಕ್ ಆಗಿರುವಂತದ್ದು. ಈ ಬಾರಿಯ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿಗೆ 32% ವೋಟ್ ಶೇರ್ ಬಂದಿದೆ. ಈ ಕಡೆ ಜೆಡಿಎಸ್ಗೆ ಕೂಡ ಒಂದಿಷ್ಟು ವೋಟ್ ಶೇರ್ ಅನ್ನ ಬಂದಿರುವಂತದ್ದು, ಅದು 13% ವೋಟ್ ಶೇರ್ ಅಂತ ಬಂದಿದ್ದಾರೆ. ಈ 2 ವೋಟ್ ಶೇರ್ ಅನ್ನ ಕೂಡಿದ್ರೆ 45+ ಬರುತ್ತೆ. ಆಗ ಲೋಕಸಭಾ ಚುನಾವಣೆನ ಈಸಿಯಾಗಿ ಕ್ಲೀನ್ ಸ್ವೀಪ್ ಮಾಡಬಹುದು ಅಂತ. ಯಾಕಂದ್ರೆ ಈ ಹಿಂದೆ ಅಂದ್ರೆ 2019 ಲೋಕಸಭಾ ಚುನಾವಣೆಯನ್ನು ನಾವು ತೆಗೆದುಕೊಂಡ್ರೆ ಬಿಜೆಪಿಗೆ ಬರೋಬ್ಬರಿ 48% ವೋಟ್ ಶೇರ್ ಬಂದಿತ್ತು 2019 ಲೋಕಸಭಾ ಚುನಾವಣೆಯಲ್ಲಿ. ಇದೇ ಕಾರಣಕ್ಕೆ 25 ಲೋಕಸಭಾ ಕ್ಷೇತ್ರವನ್ನ ಗೆದ್ದಿದ್ದು. ಈಗ ಅದು ವರ್ಕೌಟ್ ಆಗಬೇಕು ಅಂದ್ರೆ ಈ ಬಾರಿ ಆ ರೀತಿಯ ವಾತಾವರಣ ಇಲ್ಲ ಕರ್ನಾಟಕದಲ್ಲಿ. ಬಿಜೆಪಿಯಲ್ಲಿ ನಾಯಕತ್ವದ ಗುದ್ದಾಟ ಇದೆ, ಮುಸ್ಕಿನ ಗುದ್ದಾಟ ಇದೆ, ಅಸಮಾಧಾನ ಇದೆ, ಭಿನ್ನಮತ ಇದೆ. ಒಬ್ಬರ ಮಾತನ್ನ ಇನ್ನೊಬ್ರು ಕೇಳಲ್ಲ. ವಿಪಕ್ಷ ನಾಯಕರಿದ್ದಾರೆ, ಅವ್ರ ಮಾತನ್ನ ಶಾಸಕರು ಕೇಳಲ್ಲ. ಅಧ್ಯಕ್ಷರಿದ್ದಾರೆ, ಅವ್ರ ಮಾತನ್ನ ಹಿರಿಯ ಶಾಸಕರು ಕೇಳಲ್ಲ. ಇದರ ನಡುವೆ ಜೆಡಿಎಸ್ ನಲ್ಲಿ ಇನ್ನೊಂಥರ ವಾತಾವರಣ ಇರುವಂತದ್ದು. ಇಡೀ ಪಕ್ಷ ಕುಟುಂಬಕ್ಕೆ ಸೀಮಿತ ಆಗ್ಬಿಟ್ಟಿದ್ಯಾ ಅನ್ನುವ ಪ್ರಶ್ನೆ ಶುರುವಾಗಿರುವಂತದ್ದು. ಈಗ ಕಾಂಗ್ರೆಸ್ಗೆ ಟಕ್ಕರನ್ನ ಕೊಡಬೇಕು ಅಂದ್ರೆ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಾಗಿ ಹೋಗಬೇಕಿದೆ. ಆ ಮೂಲಕ ಟಕ್ಕರನ್ನ ಕೊಡಬಹುದಂತ ಒಂದಿಷ್ಟು ಪ್ಲಾನ್ ಕೂಡ ಆಗಿರುವಂತದ್ದು. ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ ನಾಯಕತ್ವ ಯಾಕೆ ಕೊಡಬೇಕು? ಯಾಕಂದ್ರೆ ಬಿಜೆಪಿಯಲ್ಲಿ ಸಾಕಷ್ಟು ವರ್ಷಗಳಿಂದ ದುಡಿದಂತ ನಾಯಕರಿದ್ದಾರೆ, RSS ಮೂಲದವರಿದ್ದಾರೆ, ಪಕ್ಷ ಸಂಘಟನೆ ಮಾಡಿರುವಂತದ್ದು, CT ರವಿ ಅವರಿದ್ದಾರೆ.
ಹಿರಿಯ ಶಾಸಕರಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಯಾಕೆ ನಾಯಕತ್ವವನ್ನು ಕೊಡಬೇಕು ಅಂತ ಹೇಳಿದ್ರೆ, ಬಿಜೆಪಿಯಲ್ಲಿ ಈಗ ಬಣ ಬಡಿದಾಟ ಇದೆ. ಈ ಬಣ ಬಡಿದಾಟದಿಂದ ಲೋಕಸಭಾ ಚುನಾವಣೆಗೆ ಪಕ್ಷಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಕೂಡ ಇದೆ. ಇದು ಈಗಾಗಲೇ ಪ್ರೂವ್ ಆಗಿರುವಂಥದ್ದು. ಅಸೆಂಬ್ಲಿ ಚುನಾವಣೆಯಲ್ಲಿ ಆದಂತಹ ಎಡವಟ್ಟೇನಿತ್ತು, ಬಣ ಬಡಿದಾಟದ ನಡುವಿನ ಎಡವಟ್ಟು ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ರಿಪೀಟ್ ಆಗಬಾರ್ದು. ಹೀಗಾಗಿ ರಾಜ್ಯದ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ಹಾಕೊಂಡಿರುವಂಥದ್ದು ಅಮಿತ್ ಶಾ ಅವರು. ಅಮಿತ್ ಶಾ ಅವರ ಜೊತೆ ಮೊನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ಮಾತುಕತೆಯನ್ನು ನಡೆಸಿದ್ರು. ಅದಾದ ಬಳಿಕ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು. ಎಲ್ಲರೂ ಅಂದ್ಕೊಂಡಿದ್ರು ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಯುತ್ತೆ, ಸೀಟಿನ ಬಗ್ಗೆ ಮಾತನಾಡ್ತಾರೆ ಅಂತ. ಆದರೆ ಅಲ್ಲಿ ಕರ್ನಾಟಕದಲ್ಲಿ ಎನ್ ಡಿ ಎ ನೇತೃತ್ವವನ್ನು ಕುಮಾರಸ್ವಾಮಿ ಅವರಿಗೆ ಕೊಡಬೇಕು, ಈ ನೇತೃತ್ವವನ್ನು ನೀವು ವಹಿಸ್ಕೊಳ್ಬೇಕು ಅಂತ ಅಮಿತ್ ಶಾ ಅವರು ಒಂದು ರೀತಿಯಾಗಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತ ಒಂದು ಮಾಹಿತಿಯನ್ನು ಬಂದಿರುವಂಥದ್ದು. ಕಳೆದ ಬಾರಿ 25 ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿ ಮಾತ್ರ ಗೆದ್ದಿದೆ. ಹಾಸನವನ್ನು ಸೇರಿಸ್ಕೊಂಡ್ರೆ ಈಗ 26 ಆಗುತ್ತೆ, ಮಂಡ್ಯ ಸಂಸದರು 27 ಆಗುತ್ತೆ. ಇನ್ನು ಉಳಿದಂಥ ಒಂದು ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ 28ಕ್ಕೆ 28 ಗೆಲ್ಲಬೇಕು ಅಂದರೆ ಕುಮಾರಸ್ವಾಮಿ ಅವರು ಮುಂದಾಳತ್ವದಲ್ಲಿ ಈ ಬಾರಿ ಚುನಾವಣೆಯನ್ನು ಎದುರಿಸಬೇಕು. ಆಗ ರಾಜ್ಯದಲ್ಲಿ ಕ್ಲೀನ್ ಸ್ವೀಪ್ ಮಾಡಬಹುದು. ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರ ಹೋಲ್ಡ್ ಇದೆ. ಅಷ್ಟೋ ಇಷ್ಟೋ ಅಂತ ಮಧ್ಯ ಕರ್ನಾಟಕದಲ್ಲೂ ಕೂಡ ಒಂದಿಷ್ಟು ವೋಟ್ ಶೇರ್ ಇದೆ. ಇನ್ನು ಉಳಿದಂತೆ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದರೆ ಬಿಜೆಪಿ ತುಂಬಾ ಸ್ಟ್ರಾಂಗ್ ಇದೆ. ಹೀಗೆ ಎಲ್ಲೆಲ್ಲಿ ಕುಮಾರಸ್ವಾಮಿ ಅವರು ಸ್ಟ್ರಾಂಗ್ ಇದ್ದಾರೆ, ಎಲ್ಲೆಲ್ಲಿ ಬಿಜೆಪಿಯ ಅಸ್ತಿತ್ವ ಇದೆ, ಎಲ್ಲೆಲ್ಲಿ JDS ಸ್ಟ್ರಾಂಗ್ ಇದೆ, ಆ ಮತಗಳೆಲ್ಲ ಎಲ್ಲೋ ಹೋಗದಂತೆ ಒಂದೇ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಬಂದರೆ ನಾವು ಗೆಲುವನ್ನು ಸಾಧಿಸಬಹುದು ಅನ್ನುವ ಲೆಕ್ಕಾಚಾರ. ಈ ಗೆಲುವನ್ನು ಸಾಧಿಸಬೇಕು ಅಂದರೆ ಒಬ್ಬ ಲೀಡರ್ ಬೇಕು, ಒಬ್ಬ ಡ್ರೈವಿಂಗ್ ಫೋರ್ಸ್ ಬೇಕಾಗುತ್ತೆ. ಆ ಡ್ರೈವಿಂಗ್ ಫೋರ್ಸ್ ಬಿಜೆಪಿಯಲ್ಲಿ ಇದ್ದಾರಾ ಅಂದರೆ ಬಿಜೆಪಿಯಲ್ಲಿ ಒಂದಿಷ್ಟು ಅಯೋಮಯದ ವಾತಾವರಣ ಇದೆ. ಮತ್ತೊಂದು ಕಡೆ JDSಗೆ ಬಂದರೆ JDSನ ಫೇಸ್ ಆಗಿರುವಂಥ ಕುಮಾರಸ್ವಾಮಿ ಅವರಿಗೆ ನೇತೃತ್ವವನ್ನು ವಹಿಸಬೇಕು. ಯಾಕಂದರೆ ಕುಮಾರಸ್ವಾಮಿ ಅವರ ಮಾತನ್ನು JDS ನಾಯಕರು ಬಿಟ್ಕೊಡೋದಿಲ್ಲ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರೇ ನಾಯಕತ್ವವನ್ನು ವಹಿಸ್ಕೊಂಡ್ರೆ ಮೈತ್ರಿ ಪಕ್ಷದ ಅಂದರೆ ಬಿಜೆಪಿಯ ನಾಯಕರು ಕೂಡ ಕುಮಾರಸ್ವಾಮಿ ಅವರ ಮಾತನ್ನು ಕೇಳ್ತಾರೆ. ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರ ವಿಶ್ವಾಸವನ್ನು ತೆಗೆದುಕೊಂಡು ಮುಂದೆ ಲೋಕಸಭಾ ಚುನಾವಣೆಗೆ ಹೋಗ್ತಾರೆ. ಇದರ ಜೊತೆಗೆ ಈಗ ಯಾರು ಅಸಮಾಧಾನಗೊಂಡಿದ್ದಾರೆ ಅವರನ್ನು ಮನವೊಲಿಸಿ ಅವರನ್ನು ಪಕ್ಷದಲ್ಲಿ ತೊಡಗಿಸಿಕೊಳ್ಳುವ ಕಾರ್ಯದಲ್ಲೂ ಕೂಡ ಅವರಿಷ್ಟು ಜಾಣ್ಮೆಯನ್ನು ತೋರ್ತಾರೆ. ಅವರಿಗೆ ಚುನಾವಣಾ ರಾಜಕಾರಣ ಗೊತ್ತಿದೆ. ಯಾವುದೇ ರೀತಿಯ ಅಸಮಾಧಾನಕ್ಕೆ ಒಂದು ರೀತಿಯ ಅವಕಾಶವನ್ನು ಕೊಡದೆ ಅವರು ಲೋಕಸಭಾ ಚುನಾವಣೆಗೆ ಹೋಗ್ತಾರೆ. ಬಿಜೆಪಿಯಲ್ಲಿ ಒಂದಿಷ್ಟು ಅಸಮಾಧಾನ ಇದೆ ನಿಜ, ಆದರೆ ಕುಮಾರಸ್ವಾಮಿ ಅವರು ಆ ಅಸಮಾಧಾನಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಈಗಾಗಲೇ ಬಿಜೆಪಿಯ ನಾಯಕರು ಕೂಡ ಕುಮಾರಸ್ವಾಮಿ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಎಲ್ಲರೂ ಕೂಡ ಗೊತ್ತಿರುವ ವಿಚಾರ. ಈಗ ಬಿಡದಿಯ ತೋಟದ ಮನೆ ಏನಾಗಿದೆ ಅಂದರೆ ಬಿಜೆಪಿ JDSಗೆ ಕೂಡ ಒಂದು ರೀತಿಯಾಗಿ ಪವರ್ ಬಿಗ್ ಬಾಸ್ ಹೌಸ್ ಆಗಿರುವಂಥದ್ದು. ಎಲ್ಲವೂ ಕೂಡ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮುಂದಾಳತ್ವದಲ್ಲಿ ನಡೀತಾ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಬರ್ತಾ ಇರುವಂಥದ್ದು. ಯಾಕಂದರೆ ಕುಮಾರಸ್ವಾಮಿ ಅವರು JDS ಪಕ್ಷದ ನಾಯಕರಾಗಿದ್ದರೂ ಕೂಡ ಬಿಜೆಪಿಯಲ್ಲಿ ತಳಮಟ್ಟದಿಂದ ಗೆದ್ದಂತಹ ನಾಯಕರು, ಸಂಘ ಪರಿವಾರದಿಂದ ಬಂದಂಥ ನಾಯಕರು, RSSನಲ್ಲಿ ಉಳಿದುಕೊಂಡಿರುವಂಥ ನಾಯಕರು ಈಗ ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆಯನ್ನು ನಡೆಸೋದು, ಆ ಮೂಲಕ ಹೈಕಮಾಂಡ್ ನಾಯಕರ ಜೊತೆ ಒಂದಿಷ್ಟು ಲಾಬಿ ಲೆಕ್ಕಾಚಾರ ಹಾಕ್ತಾ ಇರುವಂಥದ್ದು, ಸೀಟ್ ಕೊಡಿಸಿ ಅಂತ ಕುಮಾರಸ್ವಾಮಿ ಅವರ ದುಂಬಾಲನ್ನು ಬೀಳ್ತಾ ಇರುವಂಥದ್ದು, ಈ ಎಲ್ಲ ಘಟನಾವಳಿಗಳನ್ನು ನೋಡ್ತಾ ಇದ್ರೆ ಕುಮಾರಸ್ವಾಮಿ ಅವರೇ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ NDA ಮೈತ್ರಿಕೂಟದ ನಾಯಕತ್ವ ವಹಿಸಿಕೊಳ್ತಾರಾ ಅನ್ನುವ ಪ್ರಶ್ನೆ ಕೂಡ ಶುರುವಾಗಿರುವಂಥದ್ದು. ಮತ್ತೆ ರಾಜಕೀಯ ಪವರ್ ಹೌಸ್ ಆಯಿತು ಧವಳಗಿರಿ ನಿವಾಸ. BS ಯಡಿಯೂರಪ್ಪನವರ ಅಧಿಕೃತ ನಿವಾಸ ಇದು. ಅಲ್ಲಿ ಇವತ್ತು ಮೈತ್ರಿ ನಾಯಕರ ಮಂಥನ ನಡೀತಾ ಇದೆ. BS ಯಡಿಯೂರಪ್ಪನವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆಯಂತೆ ಇವತ್ತು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಂದ್ರೆ ಲೋಕಸಭಾ ತಂತ್ರ ಸೇರಿದಂತೆ ಸಮನ್ವಯ ಕೊರತೆ ಕಾಣಬಾರದು ಪಕ್ಷಗಳಲ್ಲಿ. ಈ ಹಿಂದೆ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಬಿಜೆಪಿಯ ನಾಯಕರು ಹೋಗ್ತಾ ಇದ್ರು. ಈಗ ಧವಳಗಿರಿಗೆ ಬಂದಿರುವಂತದ್ದು ದಳಪತಿ. ಧವಳಗಿರಿ ನಿವಾಸದಲ್ಲಿ ದಳಪತಿಗಳು ಕೂಡ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ಮೀಟಿಂಗ್? ಪ್ರಮುಖವಾಗಿ ಮತ್ತೊಂದು ವಿಚಾರ ಏನಂದ್ರೆ BS ಯಡಿಯೂರಪ್ಪನವರ ನಿವಾಸ ಧವಳಗಿರಿಯಲ್ಲಿ ಈ ಮೀಟಿಂಗ್ ಇದೆಯಲ್ವಾ, ಇದು ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟು ಹಾಕ್ತಾ ಇರೋದು. ಯಾವ ಕಾರಣಕ್ಕೆ ಅಂದರೆ ಅಧಿಕೃತವಾಗಿ NDA ಜೊತೆ JDS ಹೋದ ನಂತರ, ಅಂದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ JDS ಹೋಗ್ತಾ ಇದೆ, ಮೈತ್ರಿಯನ್ನ ಮಾಡ್ಕೊಂಡಿದ್ದೀವಿ ಅಂತ ಅಧಿಕೃತವಾಗಿ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ ನಂತರ ಮೊದಲ ಬಾರಿಗೆ
ಈ ಅಧಿಕೃತ ಮೀಟಿಂಗ್ ನಡೀತಾ ಇರುವಂಥದ್ದು ಬಿಜೆಪಿ ನಾಯಕರ ಜೊತೆ, ರಾಜ್ಯದ ಬಿಜೆಪಿ ನಾಯಕರ ಜೊತೆ ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ರಾಜ್ಯದಲ್ಲಿ. ಈ ಹಿಂದಿನ ಮಾತುಕತೆಯನ್ನ ತೆಗೆದುಕೊಂಡ್ರೆ ಎಲ್ಲವೂ ಕೂಡ ದೆಹಲಿ ಮಟ್ಟದಲ್ಲೇ ಆಗ್ತಾ ಇತ್ತು. ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾ ಇದ್ರು, ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ JP ನಡ್ಡಾ ಅವರನ್ನ ಭೇಟಿ ಆಗ್ತಾ ಇದ್ರು, ಅಮಿತ್ ಶಾ ಅವರನ್ನ ಭೇಟಿ ಆಗ್ತಾ ಇದ್ರು, ಒಂದಿಷ್ಟು ಮಾತುಕತೆಯನ್ನ ನಡೆಸಿ ಬರ್ತಾ ಇದ್ರು. ಆದ್ರೆ ಮೈತ್ರಿ ಅಧಿಕೃತವಾದ ಬಳಿಕ ಇದೇ ಮೊದಲ ಬಾರಿಗೆ ಧವಳಗಿರಿ ನಿವಾಸದಲ್ಲಿ ಕುಮಾರಸ್ವಾಮಿ ಅವರ ಜೊತೆ ಬಿಜೆಪಿಯ ನಾಯಕರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಅದರ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ರ. ಕುಮಾರಸ್ವಾಮಿ ಅವರು ಹಾಗೆ GT ದೇವೇಗೌಡರು ಕೂಡ ಭಾಗಿಯಾಗಿರುವಂಥದ್ದು. ಹಾಗಾದ್ರೆ ಇದು ಯಾವ ರೀತಿಯ ಲೆಕ್ಕಾಚಾರ ಅಂದ್ರೆ ಸೀಟು ಹಂಚಿಕೆ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಹಾಗಾದ್ರೆ ಈ ಮೀಟಿಂಗ್ ಬಗ್ಗೆ ಬಿಜೆಪಿಯ ನಾಯಕರು ಏನ್ ಹೇಳಿದ್ರು, ಅದರಲ್ಲೂ ಕೂಡ ಬಿಜೆಪಿಯ ಮಾಸ್ ಲೀಡರ್ BS ಯಡಿಯೂರಪ್ಪನವರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಅಶೋಕ್ ಅವರು, ಕಾರಜೋಳ ಅವರು, ಉಳಿದೆಲ್ಲ BJP JDS ಮುಖಂಡರು ಚರ್ಚೆ ಮಾಡಿದ್ದೇವೆ. ಇಲ್ಲೇನು ಚರ್ಚೆ ಆಗಿದೆ ಅದನ್ನು ಡೆಲ್ಲಿಯವ್ರಿಗೆ ತಿಳಿಸಿ ಇನ್ನು ಮುಂದೆ ಬರೋ ದಿವಸಗಳಲ್ಲಿ ಈ ರೀತಿ ಹೊಂದಾಣಿಕೆಯಲ್ಲೇ ಎಲ್ಲ ಚರ್ಚೆಗಳಾಗಿ ಚುನಾವಣೆಗಳನ್ನ ಎದುರಿಸಬೇಕು ಮತ್ತು ಯಾವುದೇ ಒಂದು ಕ್ಷೇತ್ರದಲ್ಲೂ ಸಹ ನಾವು ಹಿಂದೆ ಬೀಳಬಾರ್ದು. 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಮತ್ತು ಉಳಿದೆಲ್ಲ ಕ್ಷೇತ್ರಗಳು ಯಾವುದೇ ಚುನಾವಣೆ ಬಂದರೂ MLC ಚುನಾವಣೆ ಬಂದಿದೆ 100ಕ್ಕೂ ನಾವು ಗೆದ್ದಿದ್ದೇವೆ. ದೊಡ್ಡ ಹಂತದಲ್ಲಿ ಗೆಲ್ಲಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತೇನು ಚರ್ಚೆ ಆಗಲಿ, ಅಶೋಕ್ ಅವರು, ಕಾರಜೋಳ ಅವರು, ಉಳಿದೆಲ್ಲ BJP JDS ಮುಖಂಡರು ಚರ್ಚೆ ಮಾಡಿದ್ದೇವೆ. ಇಲ್ಲೇನು ಚರ್ಚೆ ಆಗಿದೆ ಅದನ್ನು ಡೆಲ್ಲಿಯವ್ರಿಗೆ ತಿಳಿಸಿ ಇನ್ನು ಮುಂದೆ ಬರೋ ದಿವಸಗಳಲ್ಲಿ ಈ ರೀತಿ ಹೊಂದಾಣಿಕೆಯಲ್ಲೇ ಎಲ್ಲ ಚರ್ಚೆಗಳಾಗಿ ಇವತ್ತಿನ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಆಗಿರತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರ ಮನೆಯಲ್ಲಿ ಎರಡೂ ಪಕ್ಷದ ಪ್ರಮುಖ ನಾಯಕರುಗಳೇನಿದ್ದೇವೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು, ಸದಾನಂದ ಗೌಡರು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು, ನಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಿರ್ತಕ್ಕಂಥ GT ದೇವೇಗೌಡರು, BJPಯ ರಾಜ್ಯ ಘಟಕದ ಅಧ್ಯಕ್ಷರು ವಿಜಯೇಂದ್ರ ಅವರು ಮತ್ತು ಬಂಡಪ್ಪನವರು, ನಾವೆಲ್ಲರೂ ನಿಖಿಲ್ ಕುಮಾರಸ್ವಾಮಿ ಅವರು ಒಳಗೊಂಡಂತೆ ನಮ್ಮ ಪಕ್ಷದಿಂದ ಇವತ್ತು ಪ್ರಥಮ ಹಂತದಲ್ಲಿ ಮೊದಲನೇ ಒಂದು ಸಭೆ ನಮ್ಮ ಗೋವಿಂದ ಕಾರಜೋಳ ಅವರು ಈ ಕಾರ್ಯಕ್ರಮ ಅವರು ಹಿರಿಯರಿದ್ದಾರೆ, ಅವರು ಸಹ ಇದರಲ್ಲೇನು ಕೂತು ಚರ್ಚೆ ಮಾಡಿದ್ದೇವೆ. ಮುಂದೆ ಬರ್ತಕ್ಕಂಥ ವಿಧಾನ ಪರಿಷತ್ತಿನ ಚುನಾವಣೆಗಳು ಮತ್ತು ಈಗ ಏನು 2 ವರ್ಷದ ಅವಧಿಗೆ ವಿಧಾನ ಪರಿಷತ್ತಿಗೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಒಂದು ಬೈ ಎಲೆಕ್ಷನ್ ಇದೆ. ಆ ಒಂದು ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಅಭ್ಯರ್ಥಿಯ ಆಯ್ಕೆಯ ಬಗ್ಗೆಯೂ ಚರ್ಚೆಯನ್ನು ಮಾಡ್ಕೊಂಡಿದ್ದೇವೆ. BJPಯ ಹೈಕಮಾಂಡ್ಗೆ ಇವತ್ತಿನ ಸಭೆಯ ಉದ್ದೇಶಗಳನ್ನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಹೈಕಮಾಂಡ್ನ ಅನುಮತಿಯೊಂದಿಗೆ ಮುಂದಿನ ದಿನಗಳಲ್ಲಿ ಇದು ಒಂದು ಪ್ರಾರಂಭಿಕ ಹಂತದಲ್ಲಿ ಈ ಒಂದು ಉಪಚುನಾವಣೆ ಏನಿದೆ ಇಲ್ಲಿಂದಲೇ ಒಂದು ಸಂದೇಶ ಮುಂದಿನ ವಿಧಾನ ಪರಿಷತ್ತಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು, ಅದ್ರ ಜೊತೆಗೆ ಲೋಕಸಭೆಗೆ 28 ಕ್ಷೇತ್ರದಲ್ಲೂ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನರೇಂದ್ರ ಮೋದಿಯವರ ಕೈ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ದೇಶದ ಒಂದು ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇದು ಮೊದಲನೇ ಹಂತದ ಸಭೆ. ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷದ ಸೌಹಾರ್ದತೆಯಿಂದ ಈ ಒಂದು ರಾಜ್ಯದಲ್ಲಿ ಈ ಒಂದು ಕೆಟ್ಟ ಆಡಳಿತ ಸರ್ಕಾರವನ್ನು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಇವತ್ತಿನ ಮೀಟಿಂಗ್ ಅಜೆಂಡಾ ಏನು ಅಂತ? ಮೊದಲ ಬಾರಿಗೆ ಮೈತ್ರಿಯ ನಾಯಕರು ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಅಂತ? ಮಹೇಶ್, ಈಗಾಗಲೇ ಮೈತ್ರಿ ಪಕ್ಷಗಳಾಗಿರ್ತ BJP ಮತ್ತೆ JDS ಇವು ಎರಡೂ ಪಕ್ಷದ ನಾಯಕರು ಇವತ್ತು ಮಾಜಿ CM ಯಡಿಯೂರಪ್ಪನವರ ಮನೆಯಲ್ಲಿ ಒಂದು ಮಹತ್ವದಾಗಿರ್ತಕ್ಕಂಥ ಸಭೆ ಕೂಡ ನಡೆಸಿರುವಂತದ್ದು. ಈ ಸಭೆಯಲ್ಲಿ ಪ್ರಮುಖವಾಗಿ ಮಾಜಿ CM ಕುಮಾರಸ್ವಾಮಿ ಅವರು ಮತ್ತೆ ಯಡಿಯೂರಪ್ಪನವರು ಮತ್ತೆ ವಿಜಯೇಂದ್ರ ಮತ್ತೆ ಸೇರಿದಂತೆ BJP ಮತ್ತು JDS ನ ಮುಖಂಡರು ಇದರಲ್ಲಿ ಭಾಗಿಯಾಗಿದ್ರು. ಇಲ್ಲಿ ಪ್ರಮುಖವಾಗಿ ಈಗ ಮುಂಬರ್ತಕ್ಕಂತ ಏನು MLC ಉಪಚುನಾವಣೆ ಏನೇನಿದೆ, ಈ ಒಂದು ಚುನಾವಣೆಗಳಿಗೆ ಯಾವೆಲ್ಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು, JDS ಇಂದ ಮತ್ತೆ BJP ಇಂದ ಎರಡೂ ಕಡೆ ಕೂಡ ಬ್ಯಾಲೆನ್ಸ್ ಮಾಡುವಂತ ಮತ್ತೆ ಹೆಚ್ಚಿನ ಒಂದು ಸ್ಥಾನಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಯಾರಿಗೆ ಕೊಟ್ರೆ ಸೂಕ್ತ ಅನ್ನುವಂತ ಅಭ್ಯರ್ಥಿಗಳ ಸಂಬಂಧಪಟ್ಟಂತೆ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಮಾಜಿ CM ಯಡಿಯೂರಪ್ಪನವರು ಮತ್ತೆ ವಿಜಯೇಂದ್ರ ಅವರ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ.
ವ್ಯಕ್ತಪಡಿಸಿ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ಒಂದು ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ನೀಡಲಿದ್ದಾರೆ. ಅದಾದ ಬಳಿಕ ಬಿಜೆಪಿ ಹೈಕಮಾಂಡ್ ನಾಯಕರು ಯಾವೆಲ್ಲ ಅಭ್ಯರ್ಥಿಗಳಿಗೆ MLC ಚುನಾವಣೆಯಲ್ಲಿ ಅವಕಾಶ ಕೊಡಬೇಕು, ಜೆಡಿಎಸ್ ಇಂದ ಎಷ್ಟು ಕೊಡಬೇಕು, ಬಿಜೆಪಿಯಿಂದ ಯಾವ ರೀತಿಯ ಕೊಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ. ಇನ್ನು ಪ್ರಮುಖವಾಗಿ ಈಗಾಗಲೇ ಲೋಕಸಭಾ ಚುನಾವಣೆ ಏನ್ ಬರ್ತಾ ಇದೆ, ಈ ಒಂದು ಲೋಕಸಭಾ ಚುನಾವಣೆಗೆ ಕೂಡ ಕೆಲವೊಂದಿಷ್ಟು ಅಭ್ಯರ್ಥಿಗಳ ಸಂಬಂಧಪಟ್ಟಂತೆ ಒಂದು ಕ್ಷೇತ್ರಗಳ ಈಗಾಗಲೇ ಜೆಡಿಎಸ್ ಹೇಳುವಂತ ಕ್ಷೇತ್ರಗಳಾಗಿರ್ಬೋದು, ಬಿಜೆಪಿಗೆ ಅವಶ್ಯ ಇರತಕ್ಕಂತ ಕ್ಷೇತ್ರಗಳಾಗಿರ್ಬೋದು, ಇವೆರಡೂ ಸಂಬಂಧಪಟ್ಟಂತ ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತಿನ ಮಹತ್ವದಾಗಿರ್ತಕ್ಕಂಥ ಚರ್ಚೆಯಲ್ಲಿ ಒಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿದ್ದಾವೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಈಗಾಗಲೇ MLC ಚುನಾವಣೆ ಆಗಿರ್ಬೋದು ಮತ್ತೆ ಲೋಕಸಭಾ ಚುನಾವಣೆ ಆಗಿರ್ಬೋದು, ಇವೆರಡೂ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಏನು ಮೈತ್ರಿ ಪಕ್ಷದ ನಾಯಕರು ಸಾಕಷ್ಟು ಕಡೆ ಮಹತ್ವದಾಗಿರ್ತಕ್ಕಂಥ ಚರ್ಚೆ ಕೂಡ ಇವತ್ತು ನಡೆಸಿರುವಂತದ್ದು. ಮಹೇಶ್, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.